ಗೋವಾದವರು ಇವತ್ತು ಕೋರ್ಟ್ಗೆ ಹೋಗ್ತಾರೆ. ಅದರ ಮೇಲೆ ಇವರು ಸಮರ್ಥವಾಗಿ ವಾದ ಮಾಡಬೇಕಲ್ಲ. ಕೋರ್ಟಲ್ಲಿ ಸಮರ್ಥವಾಗಿ ವಾದ ಮಾಡೋದಿಲ್ಲ. ಅದು ಕೃಷ್ಣ ಇರ್ಬೋದು, ಮಹದಾಯಿ ಇರ್ಬೋದು, ಅಥವಾ ಮೇಕೆದಾಟು ಇರ್ಬೋದು. ಕೃಷ್ಣ ಯೋಜನೆ 2010 ಡಿಸೆಂಬರ್ಗೆ ಟ್ರಿಬ್ಯುನಲ್ ಆದೇಶ ಬಂದಿದೆ. ಇವತ್ತವರೆಗೂ ಆ ತೆಲಂಗಾಣ ಅವ್ರು ಕೋರ್ಟ್ ಹಾಕಿದ್ದಕ್ಕೆ 5 ವರ್ಷ ಇವರು ಅಧಿಕಾರದಾಗಿದ್ದಾಗ ಅದಕ್ಕೆ ಇಂಪ್ಲೀಡಿಂಗ್ ಕೇಸ್ ಹಾಕಲಿಲ್ಲ. ಮಹಾರಾಷ್ಟ್ರದವ್ರು ಹಾಕಿದರು. ಮಹಾರಾಷ್ಟ್ರ ಹಾಕಿರುವಂಥ ಇಂಪ್ಲೀಡಿಂಗ್ನಲ್ಲಿ ಅವರ ಬಾಲಂಗೋಚಿಯಾಗಿ ಇವರು ಅಫಿಡೇಟ್ ಕೊಟ್ಟರು. ಇದು ಸರ್ಕಾರ ಮಾಡೋ ಕೆಲಸನ ನೀರಾವರಿ ಬಗ್ಗೆ. ನಾವು R&Rಗೆ ಕಳೆದ ಬಾರಿ 5,000 ಕೊಟ್ಟು ಈಗಾಗಲೇ ಚೆಕ್ ಕೊಡೋಕ್ಕೆ ಪ್ರಯತ್ನ ಮಾಡಿದ್ದೀವಿ. ರೈತರಿಗೆಲ್ಲ ಕೊಟ್ಟೇವೆ. ಈ ಸರ್ಕಾರ ಬಂದ ಮೇಲೆ ಒಂದು ನ್ಯಾಯ ಸಹ ಕೊಟ್ಟಿಲ್ಲ. ಏನು ಮಾತಾಡ್ತಾರೆ? ಜೋಶಿ ಅವರು ಬೊಮ್ಮಾಯಿಯವರು ಸುಳ್ಳು ಹೇಳ್ತಾರೆ. ಅವ್ರು ಯಾಕೆ ಓಟ್ ಹಾಕ್ತಾರೆ ಅಂತ ಪ್ರಶ್ನೆ ಮಾಡಿದ್ದಾರೆ ಮತದಾರನ. ಈಗ ನೋಡ್ರಿ, ಜನತೆಗೆಲ್ಲ ಗೊತ್ತಿದೆ ಯಾರು ಸುಳ್ಳು ಹೇಳ್ತಾರೆ, ಯಾರು ಸತ್ಯ ಹೇಳ್ತಾರೆ. ಇವರೇನು ಸತ್ಯ ಹರಿಶ್ಚಂದ್ರ ಗೋಡೆ ಯಾಕೆ ಕಟ್ಟಿದ್ರು? ಉತ್ತರ ಕೊಡಲಿ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಟ್ರಿಬ್ಯುನಲ್ ಯಾಕೆ ಮಾಡಿದ್ರು? ಉತ್ತರ ಕೊಡಲಿ. ಮೋದಿ ಅವರಿಗೆ 2 ನಾಲಿಗೆ ಅಂತ ಸಿಎಂ ಆದ ಒಂದು ರೀತಿ ಮಾತಾಡ್ತಾರೆ, ಈಗ ಪ್ರಧಾನಿ ಆದ ಒಂದು ರೀತಿ ಮಾತಾಡ್ತಾರೆ. ನೋಡ್ರಿ, ಮೋದಿಯವರು CM ಆಗಿ ಏನು ಹೇಳಿದ್ರು ಅದು ಮಾಡಿದರು. ಮೋದಿಯವರು CM ಇದ್ದಾಗ 30ರಿಂದ 40% ಮಾಡಬೇಕು ಡೆವಲ್ಯೂಷನ್ ಆಫ್ ಫಂಡ್ ಅಂದರು. ಪ್ರಧಾನಮಂತ್ರಿಯಾಗಿ 3 ತಿಂಗಳಿಗೆ 32 42 ಮಾಡಿದರು. ನುಡಿದಂತೆ ನಡೆದಿದ್ದಾರೆ. ಇವರು ನುಡಿದಂತೆ ನಡೆದ್ರ? ಸುಳ್ಳು ಮತ್ತು ಭ್ರಷ್ಟಾಚಾರ ಅದು ಕಾಂಗ್ರೆಸ್ಸಿನ ಗಂಗೋತ್ರಿ. ಕೇಂದ್ರದ ವಿರುದ್ಧ ನಿರ್ಣಯ ಅಂಗೀಕಾರ ಮಾಡಿದಾರಲ್ಲ, ಹೋರಾಟ ಮುಂದುವರಿಯುತ್ತೆ ಸರ್ ನಾಳೆ? ಅಲ್ಲ, ನಾವು ಕೇಂದ್ರ ಪರವಾಗಿ ನಾವು ನಿರ್ಣಯ ಮಾಡಿದ್ದೇವೆ. ಹೇಳ್ತೀನಿ ಕೇಳ್ರಿ, ಕೌಂಟರ್ ನಿರ್ಣಯ ಮಾಡಿದ್ದೇವೆ. 2 ಜನರ ಮುಂದೆ ಹೋಗುತ್ತೆ. ಸರ್, UPA ಸರ್ಕಾರದಿದ್ದಾಗ ರಾಜ್ಯದಲ್ಲಿ ಅನ್ಯಾಯ ಆಗಿ ಸಾಕಷ್ಟು ಅದೆಲ್ಲ ಹೇಳಿದ್ದೀನಲ್ರಿ, ಅಸೆಂಬ್ಲಿಗೆ ಮಾತಾಡಿದ್ದೀನಿ. UPA ಸಂಖ್ಯೆ ಬಿಡುಗಡೆ ಮಾಡ್ತಾ ಇದ್ದಾರೆ ಅವರು. UPA ಸರ್ಕಾರ ಇದ್ದಾಗ ಅನ್ಯಾಯ ಆಗಿದ್ದು ನಾವು ಬಿಡುಗಡೆ ಮಾಡ್ತೀವಿ.